ಪ್ರಾಣಿಗಳ ಮೇಲೆ ದಯೆ ಇರ್ಲಿ ಅಂತ ಅನ್ನೋದಲ್ಲ ನೋಡು. ಈ ತರ ತುಮಕೂರು ಮಹಾನಗರ ಪಾಲಿಕೆ ಅವರು ಎಂತ ಒಳ್ಳೆ ಕೆಲಸ ಮಾಡೋರೆ ಅಂದ್ರೆ, ಮಹಾನಗರ ಪಾಲಿಕೆ ತುಮಕೂರ್ಗೆ ಇಲ್ಲಿಂದಾನೆ ಒಂದು ಧನ್ಯವಾದಗಳು. ಇವರೇ ಹಿಂಗ್ ಫೀಡ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ನಮ್ ಏರಿಯಾ ಕಚಡ ಅಂಕಲ್ ಆಂಟಿಗಳಿಗೆ ಎಂತ ಮನೋಭಾವ ಐತೆ ಅಂದ್ರೆ ಅವ್ರಿಗೆ ಅವ್ರ ಜನ್ಮಕ್ಕಿಷ್ಟು ಆಯ್ಗೆ ಊಟ ಹಾಕಿದ್ರೆ ಇಡೀ ಏರಿಯಾನೇ ಬರ್ತಾರ ಗುರು ಜಗಳ ಆಡಕ್ಕೆ ನನ್ನ ಜೊತೆ. ನಾನು ಡೈಲಿ ಊಟ ಹಾಕ್ತೇನ್ರಿ ಸ್ವಾಮಿ, ನಂದು ನೀವು ಒಂದು ಇದನ್ನು ಕಿತ್ಕೊಳಕ್ಕಾಗಲ್ಲ. ನೀವು ಆ ಶ್ವಾನ ಏನ್ ಮಾಡವ್ ನಿಮ್ಗೆ ಮುಖ ಒಂದ್ಸಲಿ ನೋಡಿದ್ರೆ ನಿಮ್ಗೆ ಹೆಂಗ್ ಬರೋದ್ ಗುರು ಅವಕ್ಕೆ ಹೊಡಿಬೇಕು ಅಂತ. ಸ್ವಾಮಿ ನಿಮ್ ಮನೇಲಿರೋ ಮಕ್ಳುಗಳಿಗೆ ಹೊಡೆದ್ಬಿಟ್ಟು ಬುದ್ಧಿ ಕಲ್ಸ್ರಿ, ನಾಯಿಗಳಿಗೆ ಯಾಕ್ರಿ ಹೊಡಿತೀರಾ? ನೀವೆಲ್ಲ ಗೌರ್ಮೆಂಟ್ ಕೆಲಸ ಅಥವಾ ದೊಡ್ಡ ದೊಡ್ಡ ಹುದ್ದೆಲಿ ಇದೀರಂತೆ, ಇಂಥ ನಾಯಿಗಳ ಮೇಲೆ ಅಲ್ಲೇ ಮಾಡ್ತೀರಾ, ಈ ನಾಯಿಗಳ ಮೇಲೆ ಕಾರ ಹತ್ತಿಸ್ತಿರಲ್ಲ. ನಿಮ್ ಕೆಲಸ ಎಲ್ಲ ಏನ್ರಿ ಬಂತು ಪ್ರಯೋಜನ? ಒಂದ್ ಜೀವಿಗಳನ್ನ ಸಾಯಿಸೋ ಅಧಿಕಾರ ಯಾರಿಗೆ ಕೊಟ್ಟಿದ್ ನಿಮ್ಗೆ? ಒಂದ್ ಹಾರ ನೋಡೋದು ಸೈಡ್ಗೆ ಹೋಗ್ತಾವಲ್ರಿ ನಾಯಿಗಳು, ಅದು ನೋಡ್ದಲ್ಲೇ ಹತ್ತಿಸ್ಕೊಂಡು ಹೋಗ್ತಿರಲ್ರಿ. ಅವು ಒಂದ್ ಜೀವ ಅಲ್ವೇನ್ರಿ? ನಿಮ್ ಮಕ್ಳುಗಳ ಇಲ್ಲಿ ಯಾರನ್ನ ಆಟ ಆಡ್ತಿರ್ತಾರೆ ಅನ್ಕಲ್ರಿ ರೋಡಲ್ಲಿ, ಯಾರನ್ನ ಅದೇ ಕೆಲಸ ಮಾಡಿದ್ರೆ ಹಂಗೆ ಮಾಡ್ತೀರಾ ನೀವು? ಇವಾದ್ರೆ ಪ್ರಾಣಿಗಳು ಯಾರು ಕೇಳಲ್ಲ ಅಂತ ಅಲ್ವಾ? ಯಾರ್ಯಾರು ಈ ನಾಯಿಗಳ ಮೇಲೆ ಹತ್ತಿಸ್ಕೊಂಡು ಹೋಗ್ತೀರಾ ಅಥವಾ ನಾಯಿಗಳ ಮೇಲೆ ಹಲ್ಲೆ ಮಾಡ್ತಿರಲ್ಲ? ನೀವು ಏನ್ ಮಾಡಿರ್ತಾರ ನೋಡ್ರಿ, ಆ ನಾಯಿಗಳ ಮೇಲೆ ಹತ್ತಿಸ್ಕೊಂಡು ಹೋಗೋದಾಗ್ಲಿ ಅಥವಾ ನಾಯಿಗಳು ಹೊಡಿತಿರಲ್ಲ, ಕೊನೆಗೆ ನಿಮ್ ಅಂತ ಸಾವೇ ಬರೋದು ನಿಮ್ಗೆ. ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕಮೆಂಟ್ ಮಾಡಿ, ನಿಮ್ಮ ಅಕ್ಕಪಕ್ಕ ಸುತ್ತಾನ ಇಂಥ ಕಚ್ಚಡ ಅಂಕಲ್ ಆಂಟಿದಿರ ಇರ್ತಾರೆ, ಊಟ ಹಾಕ್ಬೇಡಿ ನಾಯಿಗಳಿಗೆ ಊಟ ಹಾಕ್ತೀರಾ ಅಂತ, ಅವರೆಲ್ಲ ಕಮೆಂಟ್ ಮಾಡಿ ನೋಡೋಣ. ಪ್ರತಿಯೊಂದು ಜೀವಿಗೂ ತಾನು ಬದುಕೋ ಅಧಿಕಾರ ಈ ಭೂಮಿ ಮೇಲೆ ಆ ದೇವರು ಕೊಟ್ಟವನೇ, ಅಂಥದ್ರಲ್ಲಿ ನೀವೆಲ್ಲ ಯಾರ್ರಿ ಕೇಳಕ್ಕೆ?